ಹಾಯ್ ಎಲ್ಲರಿಗೂ, ಇವತ್ತೊಂದು ಇನ್ಫಾರ್ಮೇಷನ್ ಹೇಳೋಣ ಅಂತ ಬಂದೆ. ಏನಂದರೆ ನಾವು ಇವತ್ತು ಎಫ್ ಕೇರ್ ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ ತುಂಬ ಜನರಿಗೆ. ಇದು ಆನ್ಲೈನಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ, ಬಟ್ ಅಲ್ಲಿ ಆಫಿಷಿಯಲ್ ಆಗಿ ಒಂದು ಆಫೀಸ್ ಇದೆ ಇಲ್ಲಿ ಯಶವಂತಪುರ ಹತ್ರ. ಅಡ್ರೆಸ್ಸು ಗೂಗಲಲ್ಲಿ ಸಿಗುತ್ತೆ. ಅಲ್ಲಿಗೆ ಹೋಗಿದ್ವಿ. ಆ್ಯಕ್ಚುಲಿ ನಾವೊಂದು 3-4 ವರ್ಷದಿಂದ ಇಲ್ಲೇ ಹೋಗ್ತಾ ಇದ್ದೀವಿ. ಅಲ್ಲಿ ತುಂಬ ಚೆನ್ನಾಗಿ ಕ್ವಾಲಿಟಿ ಇರುವಂತಹ ಬ್ಯಾಗ್ಗಳಿದ್ದಾವೆ. ನಮ್ಮ ಮನೇಲಿ ಒಂದು 10-12 ಬ್ಯಾಗ್ಗಳು ಅಲ್ಲೇ ಇದ್ದಾವೆ, ಅಲ್ಲಿನವೇ ಇದ್ದಾವೆ. ಯಾಕಂದರೆ ಟ್ರಾವೆಲ್ ಬ್ಯಾಗ್ ಇರ್ಬೋದು, ಸ್ಕೂಲ್ ಬ್ಯಾಗ್ಗಳಿರ್ಬೋದು, ಸ್ಟೈಲಿಶ್ ಬ್ಯಾಗ್ ಇರ್ಬೋದು, ಲ್ಯಾಪ್ಟಾಪ್ ಬ್ಯಾಗ್ ಇರ್ಬೋದು, ಎಲ್ಲ ಕೂಡ ಇದ್ದಾವೆ ನಮ್ಮ ಮನೇಲಿ. ತುಂಬ ಚೆನ್ನಾಗಿದೆ, ಕಡಿಮೆ ರೇಟಿಗೂ ಕೂಡ ಸಿಗುತ್ತೆ. ಪ್ರೈಸು ತುಂಬ ಕಡಿಮೆ ಇದೆ, ಆಚೆ ರೇಟಿಗೆ ಹೋಲಿಸಿದ್ರೆ ತುಂಬ ಕಡಿಮೆ ಇದೆ ರೇಟು. ಸ್ಕೂಲ್ ಬ್ಯಾಗ್ಗಳಂತೂ ಸಕ್ಕತ್ತಾಗಿದೆ. ಯಾವ್ದು ತೊಗೊಳ್ಳೋಣ ಯಾವ್ದು ಬಿಡೋಣ ಅನಿಸುತ್ತೆ. ಆ್ಯಕ್ಚುಲಿ 299, 499 ಕೂಡ ದಸರಾ ಕೂಡ ಆಫರ್ ಹಾಕಿದ್ದಾರೆ ನೋಡಿ. ತುಂಬ ಚೆನ್ನಾಗಿದ್ದಾವೆ. ಚಿಕ್ಕ ಮಕ್ಕಳಿಗೆ, ಸ್ಕೂಲ್ಗೆ ಹೋಗೋ ಮಕ್ಕಳಿಗಂತೂ ಸಕ್ಕತ್ತಾಗಿದೆ. ಟ್ರಾವೆಲ್ ಬ್ಯಾಗ್ ಚೆನ್ನಾಗಿದೆ, ಆಮೇಲೆ ಸ್ಪೋರ್ಟ್ಸ್ ಬ್ಯಾಗ್ಗಳಿರ್ಬೋದು, ಕಾಲೇಜ್ ಬ್ಯಾಗ್ಗಳಿರ್ಬೋದು, ಟ್ರಾವೆಲ್ ಬ್ಯಾಗು, ಆಮೇಲೆ ಲಂಚ್ ಬ್ಯಾಗ್ಗಳು, ಲ್ಯಾಪ್ಟಾಪ್ ಬ್ಯಾಗ್ಗಳು, ಎಲ್ಲ ಥರ ಪೌಚ್ಗಳಿರ್ಬೋದು, ಎಲ್ಲ ಬ್ಯಾಗ್ಗಳು ಇಲ್ಲಿ ಸಿಗುತ್ತೆ. ಒಮ್ಮೆ ವಿಸಿಟ್ ಕೊಡಿ. ಇದೇನು ಪ್ರಮೋಷನಲ್ ವಿಡಿಯೋ ಅಲ್ಲ, ನಾವು ಯಾವಾಗಲೂ ಹೋಗ್ತೀವಿ. ತುಂಬ ಚೆನ್ನಾಗಿದೆ. ಅಡ್ರೆಸ್ಸು ಇದರಲ್ಲಿದೆ. ಗೂಗಲಲ್ಲಿ ಅಡ್ರೆಸ್ ಹಾಕಿದ್ರೆ, ಎಫ್ ಕೇರ್ ಅಂತ ಅಡ್ರೆಸ್ ಹಾಕಿದರೆ ಅದು ತೋರಿಸುತ್ತೆ. ಅಲ್ಲಿ ರೀಚ್ ಆಗಿ ಆರಾಮಾಗಿ ಜಾಸ್ತಿ ಬ್ಯಾಗ್ ಬೇಕಂದರೆ ಪರ್ಚೇಸ್ ಮಾಡ್ಕೊಂಬರ್ಬೋದು ಕಡಿಮೆ ರೇಟ್ನಲ್ಲಿ. ಎಲ್ಲರೂ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಅದಾದ ನಂತರ ನಾವು ಇವತ್ತು ಹಾಗೆ ಕಾಂತಾರ ಮೂವಿ ನೋಡಿಕೊಂಡು ಹಾಗೆ ಬಂಡಿಕಾಳಮ್ಮ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಬಿಟ್ಟು ಮನೆಗೆ ಬಂದಿದ್ದಾಯಿತು. ಕಾಂತಾರ ಮೂವಿ ಕೂಡ ತುಂಬ ಚೆನ್ನಾಗಿದೆ. ತುಂಬ ದಿನದಿಂದ ನೋಡಬೇಕಂತ ಅಂದ್ಕೊಂಡ್ವಿ, ಹೋಗ್ಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಇವಾಗ ಹೋದ್ವಿ. ಒಂದು 10-15 ದಿನ ಆದಮೇಲೆ 10 ದಿನ ಆದಮೇಲೆ ಹೋಗ್ತಾ ಇದ್ದೀವಿ ಅಂದ್ಕೊತೀನಿ. ಇವಾಗ ಅದಾದ ನಂತರ ಹಾಗೆ ಬಂಡಿಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ, ಅದು ನವರಾತ್ರಿಯಿಂದ ಕೂಡ ಇತ್ತು, ನಾವು ಹೋಗಿರಲಿಲ್ಲ. ಇವಾಗ ಹೋಗಿ ದೇವರಿಗೆ ಒಂದು ನಮಸ್ಕಾರ ಹಾಕಿ ಬಂದ್ವಿ. ಇಷ್ಟೇ ಇವತ್ತಿನ ವ್ಲಾಗ್.